130 ವರ್ಷಗಳ ನಂತರ ಭಾರತೀಯರೊಬ್ಬರು ಅಮೆರಿಕಾದಲ್ಲಿ ಮಾಡಿದ ಭಾಷಣವನ್ನ ನಾವು ಆತಂಕದಿಂದ ವಿಶ್ಲೇಷಣೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಆ ಒಂದು ಹೇಳಿಕೆ ರಾಹುಲ್ ಗಾಂಧಿ ಗೊತ್ತಿದ್ದು ಹೇಳಿದ್ರು, ಗೊತ್ತಿಲ್ಲದೆ ಹೇಳಿದ್ರು, ಅಥವಾ ದುರುದ್ದೇಶಕ ಪೂರ್ವಕ ಹೇಳಿದ್ರು. ಆತನ ಬಗ್ಗೆ ನಾವು ಮರುಕೊಂಡ್ಬಿಟ್ಟಿದ್ರೆ ಸಿಟ್ಟು ಬರಲ್ಲ. ಯಾಕೆ ಮನುಷ್ಯ ಇನ್ನೂ ಆ ಬಾಲಿಶತನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಗುರುಪತ್ವಂತ್ ಸಿಂಗ್ ಪನ್ನು ಕೆನಡಾದಲ್ಲಿ ಒಬ್ಬ ಖಲಿಸ್ತಾನಿ ಉಗ್ರ, ಅವನು ರಾಹುಲ್ ಗಾಂಧಿಯವರ ಈ ಹೇಳಿಕೆಯನ್ನು ಸ್ವಾಗತ ಮಾಡಿದ್ದಾನೆ. ಯಾವ ಖಲಿಸ್ತಾನಿ ಹಿಂಸಾಚಾರಕ್ಕೆ ಅವರ ಅಜ್ಜಿ ಬಲಿಯಾಗಿದ್ರು ಅದನ್ನ ಮರೆತೇ ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಮನಸ್ಥಿತಿ ಯಾವಾಗಲೂ ಈ ರೀತಿಯ ದೇಶ ವಿರೋಧಿ ಚಿಂತನೆಗಳನ್ನೇ ಹೊತ್ಕೊಂಡಿರ್ತದೆ. 65 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿ ಈಗ ಮಹಿಳೆಯರಿಗೆ ಸಮಾನ ಅವಕಾಶವಿಲ್ಲ ಅಂತಂದ್ರೆ ಮೂಲತಃ ಅವರೇ ಕಾರಣ ಆಗ್ಬೇಕಲ್ವಾ? ರಾಹುಲ್ ಗಾಂಧಿ ಅವರಿಗೆ ಅವರ ಚುನಾವಣಾ ಎದುರಾಳಿ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿ ಅವರದ್ದು RSS ಅಥವಾ ಮೋಹನ್ ಭಾಗವತರಲ್ಲ. ರಾಹುಲ್ ಗಾಂಧಿ ಅವರಿಗೆ ಅದು ಯಾಕೋ ಭಾರತದಲ್ಲಿ ಅಂತ ಮಾತುಗಳನ್ನ ಆಡ್ಲಿಕ್ಕೆ ಯಾಕೆ ಧೈರ್ಯ ಸಾಲ್ತಾ ಇಲ್ಲ? ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇವತ್ತು ಸೆಪ್ಟೆಂಬರ್ 11. ಇವತ್ತಿಗೆ ಸರಿಯಾಗಿ 130 ವರ್ಷಗಳ ಹಿಂದೆ ಅಮೆರಿಕಾದ ಶಿಕಾಗೋ ನಗರದಲ್ಲಿ ಸ್ವಾಮಿ ವಿವೇಕಾನಂದರು ಅದ್ಭುತವಾದಂಥ ಭಾಷಣವನ್ನು ಮಾಡಿದರು. ಇವತ್ತಿಗೂ ಸಹ ಕೋಟ್ಯಂತರ ಭಾರತೀಯರಿಗೆ ಆ ಭಾಷಣ ಸ್ಫೂರ್ತಿದಾಯಕ ಮತ್ತು ಪ್ರೇರಣಾದಾಯಕ. ಆದರೆ ದುರಂತ ನೋಡಿ, ದುರಾದೃಷ್ಟ ನೋಡಿ, 130 ವರ್ಷಗಳ ನಂತರ ಭಾರತೀಯರೊಬ್ಬರು ಅಮೆರಿಕಾದಲ್ಲಿ ಮಾಡಿದ ಭಾಷಣವನ್ನು ನಾವು ಆತಂಕದಿಂದ ವಿಶ್ಲೇಷಣೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ನಿಮಗೆ ಅರ್ಥ ಆಗಿರಬೇಕು. ಭಾರತದ ಅಧಿಕೃತ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಕಳೆದ 2 ದಿನಗಳಿಂದ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಅನೇಕ ಸಭೆಗಳಲ್ಲಿ ಅನೇಕ ರೀತಿಯಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ, ತಮ್ಮ ಭಾಷಣವನ್ನು ಮಾಡ್ತಾ ಇದ್ದಾರೆ. ಅವರ ಭಾಷಣಗಳು ಭಾರತದ ಹಿತದೃಷ್ಟಿಯಿಂದ ಯಾವ ರೀತಿ, ಯಾವ ಮಟ್ಟಕ್ಕೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ರೇಷ್ಮೆಯವರಿದ್ದಾರೆ. ರವೀಂದ್ರ ರೇಷ್ಮೆಯವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ರವೀಂದ್ರ ರೇಷ್ಮೆಯವರೇ. ನಮಸ್ಕಾರ. ರಾಹುಲ್ ಗಾಂಧಿಯವರ ಭಾಷಣಕ್ಕೆ ಮುಂಚೆ ನಾನು ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಒಂದೇ ಒಂದು ಎಳೆಯನ್ನು ಜ್ಞಾಪಿಸ್ಕೋಬೇಕು. ತಮ್ಮ ಭಾಷಣದಲ್ಲಿ ವಿವೇಕಾನಂದರು ಹೇಳ್ತಾರೆ, ಬೌದ್ಧ ಮತ್ತು ಸಿಖ್ ಧರ್ಮವನ್ನು ಕೊಟ್ಟಂತಹ ಹಿಂದೂ ಧರ್ಮದಿಂದ ನಾನು ಬಂದಿದ್ದೇನೆ. ಆ ಧರ್ಮದ ಪರವಾಗಿ ನಾನು ನಿಮ್ಮನ್ನೆಲ್ಲ ಇವತ್ತು ನನ್ನ ಭಾಷಣಕ್ಕೆ ಸ್ವಾಗತಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ತಮ್ಮ ಭಾಷಣದಲ್ಲಿ ಅದೇ ಸಿಖ್ ಧರ್ಮ ಭಾರತದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಸೊ ಈ ರೀತಿಯ ಆರೋಪ ಸುಳ್ಳು ಅನ್ನುವಂಥ ಬಹಳ ವ್ಯಾಪಕವಾಗಿ ಇಲ್ಲಿ ಚರ್ಚೆ ಆಗ್ತಾ ಇದೆ. ಆ ಒಂದು ಹೇಳಿಕೆ ರಾಹುಲ್ ಗಾಂಧಿ ಗೊತ್ತಿದ್ದು ಹೇಳಿದ್ರು, ಗೊತ್ತಿಲ್ಲದೆ ಹೇಳಿದ್ರು, ಅಥವಾ ದುರುದ್ದೇಶಕ ಪೂರ್ವಕವಾಗಿ ಹೇಳಿದ್ರು ಅಂತ ನಿಮ್ಮ ಮನಸ್ಸಿಗೆ? ಸ್ವಾಮಿ ವಿವೇಕಾನಂದರು 19ನೇ ಶತಮಾನದ ಒಂದು ಅದ್ಭುತ ಸಮಾಜ ಸುಧಾರಕ, ಮೇಧಾವಿ, ಚಿಂತಕ, ಒಂದು ಆಧ್ಯಾತ್ಮಿಕ ನಾಯಕ ಕೂಡ. ತಮ್ಮ ಯೌವನದಲ್ಲೇ ಅಗಾಧತೆಯನ್ನು ಸಾಧಿಸಿದಂಥ ಒಬ್ಬ ಮಹಾಪುರುಷ. 21ನೇ ಶತಮಾನದ ರಾಹುಲ್ ಗಾಂಧಿ ವಿವೇಕಾನಂದ ಅಲ್ಲ, ಅದು ಮೊದಲನೇ ವಾಸ್ತವ. 9/11 ಅನ್ನೋ ದಿನಾಂಕ ಇದೆಯಲ್ಲ, 21ನೇ ಶತಮಾನದಲ್ಲಿ ಮತ್ತೊಂದು ಅರ್ಥವನ್ನು ಕೂಡ ಪಡ್ಕೊಂಡಿದೆ. ಎಂದಿಗೆ 22 ವರ್ಷಗಳ ಹಿಂದೆ 2001 ಸೆಪ್ಟೆಂಬರ್ 11ನೇ ತಾರೀಕಿಗೆ ನ್ಯೂಯಾರ್ಕ್ನಲ್ಲಿ ಆವತ್ತು ಅಸ್ತಿತ್ವದಲ್ಲಿದ್ದ ವಿಶ್ವ ವಾಣಿಜ್ಯ ಕೇಂದ್ರದ 2 ಗಗನಚುಂಬಿ ಕಟ್ಟಡಗಳನ್ನು ಲಷ್ಕರ್-ಇ ತೊಯ್ಬಾ ಆತ್ಮಹತ್ಯಾ ದಳದ ಭಯೋತ್ಪಾದಕರು ವಿಮಾನದ ಮೂಲಕ ಬಂದುಬಿಟ್ಟು ಧ್ವಂಸ ಮಾಡಿಬಿಟ್ರು. ಮಾನವ ಕುಲದ ಇತಿಹಾಸದಲ್ಲಿ ಅಂಥ ಒಂದು ವಿಚಿತ್ರವಾದ ಭಯಂಕರ ದುರಂತ ನಡೆದಿರಲಿಲ್ಲ. ಸುಮಾರು 4,000 ಜನ ಅವತ್ತು ಮೃತಪಟ್ಟರು ಆ ಕಟ್ಟಡಗಳ ಕುಸಿದು ಬಿದ್ದಾಗ. ಅಂದರೆ ಇಸ್ಲಾಮಿಕ್ ಭಯೋತ್ಪಾದನೆಯ ಅದರ ತೀವ್ರತೆ ಮತ್ತು ಅದರ ಭೀಭತ್ಸತೆ ಇಡೀ ಜಗತ್ತಿಗೆ ಪರಿಚಯವಾಗಿದ್ದೆ ಆವತ್ತು. ನೋಡಿ, ಒಂದೇ ದಿನಾಂಕದಂದು ಕೆಲವು ಅವಿಸ್ಮರಣೀಯ ಘಟನೆಗಳು ನಡೆದಿರುತ್ತೆ, ಇಂಥ ದುರಂತಗಾಥೆಗಳು ಕೂಡ ಸಂಭವಿಸಿರುತ್ತೆ. ಇದೇ ದಿನಾಂಕದಂದು ವಿವೇಕಾನಂದರ ಮಾತುಗಳನ್ನು ನಾವು ಮೆಲ್ಕು ಹಾಕ್ತಿದ್ದೇವೆ. ಅದೇ ರೀತಿ ನಮ್ಮ ರಾಹುಲ್ ಗಾಂಧಿಯವರ ಭಾಷಣಗಳನ್ನು, ಆ ಬಾಲಿಶತನದ ಮಾತುಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗಿ ಬಂದಿದೆ. ಇದು ನೋಡಿ, ಕಾಲಧರ್ಮ ಹೆಂಗೆ ಬದಲಾಗಿದೆ ಅಂತಂದ್ಬಿಟ್ಟು. ರಾಹುಲ್ ಗಾಂಧಿಯವರಿಗೆ ಅದು ಯಾಕೋ ಭಾರತದಲ್ಲಿ ಅಂಥ ಮಾತುಗಳನ್ನ ಆಡಲಿಕ್ಕೆ ಯಾಕೆ ಧೈರ್ಯ ಸಾಲ್ತಾ ಇಲ್ಲ, ಅಥವಾ ಅದಕ್ಕೆ ವೀಕ್ಷಕರು ಸಿಗ್ತಾ ಇಲ್ವಾ, TRP ಸಿಗಲ್ವಾ ಭಾರತದಲ್ಲಿ ಮಾತಾಡಿದರೆ ಅಂತಂದ್ಬಿಟ್ಟು. ಅದಕ್ಕೆ ಪ್ರತಿ ಸಾರಿ ಅಮೇರಿಕಾ ಅಥವಾ ಯಾವುದಾದ್ರೂ ಇತರ ಯುರೋಪಿಯನ್ ದೇಶಗಳಿಗೆ ಭೇಟಿ ಕೊಟ್ಟ, ವಿಶೇಷವಾಗಿ ಇಂಗ್ಲೆಂಡ್ ಮತ್ತು ಅಮೇರಿಕಾಗೆ ಭೇಟಿ ಕೊಟ್ಟಾಗ ಅಲ್ಲಿನ ವಿಶ್ವವಿದ್ಯಾಲಯಗಳಲ್ಲೇ ತಮ್ಮ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಳ್ತಾರೆ.
ಅಲ್ಲಿನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ಸಮುದಾಯನ ಉದ್ದೇಶಿಸ್ಬಿಟ್ಟು ತಮಗೆ ತೋಚಿದ ಮಾತುಗಳನ್ನ ಆಡೋಕ್ಕೆ ಶುರು ಮಾಡ್ತಾರೆ. ಒಂದು ಸುವ್ಯವಸ್ಥಿತವಾದ ತಯಾರಿ ಕೂಡ, ಪೂರ್ವ ತಯಾರಿ ಕೂಡ ಇದ್ದಂತೆ ಕಾಣೋದಿಲ್ಲ. ತಮ್ಮ ಬಿಡಿ ಚಿಂತನೆಗಳನ್ನು ಬಿತ್ತರಿಸ್ತಾ ಹೋಗ್ಬಿಡ್ತಾರೆ. ಭಾರತದಲ್ಲಿ ಆಡಲಿಕ್ಕಾಗದ ಮಾತುಗಳನ್ನ ಅಲ್ಲಿ ಹೇಳ್ಬಿಡ್ತಾರೆ. ಹಿಂದೂಗಳು ಸಿಖ್ಖರ ಮೇಲೆ ದೌರ್ಜನ್ಯ ಸಿಗ್ತಾ ಇದ್ದಾರೆ, ಅವರು ತಮ್ಮ ಟರ್ಬನ್ ಹಾಕೊಳ್ಳೋಕ್ಕೆ ಹೆದರ್ತಾ ಇದ್ದಾರೆ, ಅವರು ಖಡ್ಗ ಇಟ್ಕೊಳ್ಳೋಕೆ ಹೆದರ್ತಾ ಇದ್ದಾರೆ, ಕೈ ಕಡ ಹಾಕೊಳ್ಳೋಕೆ ಹೆದರ್ತಾ ಇದ್ದಾರೆ, ಗುರುದ್ವಾರಕ್ಕೆ ಹೋಗೋದಕ್ಕೆ ಅವರು ಫೈಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ರೀತಿಯ ಹೇಳಿಕೆಗಳನ್ನು ರಾಹುಲ್ ಗಾಂಧಿಯವರು ನೀಡೋದ್ರ ಮುಖಾಂತರ ಯಾರನ್ನು ಮೆಚ್ಚಿಸೋಕೆ ಹೊರಟಿದ್ದಾರೆ? ಒಂದು ಗುರುಪತ್ವಂತ್ ಸಿಂಗ್ ಪನ್ನು, ಕೆನಡಾದಲ್ಲಿ ಒಬ್ಬ ಖಲಿಸ್ತಾನಿ ಉಗ್ರ, ಅವನು ರಾಹುಲ್ ಗಾಂಧಿಯವರ ಈ ಹೇಳಿಕೆಯನ್ನು ಸ್ವಾಗತ ಮಾಡಿದ್ದಾನೆ. ಅಂದರೆ ರಾಹುಲ್ ಗಾಂಧಿಯವರ ಹೇಳಿಕೆ ಯಾರನ್ನು ಮೆಚ್ಚಿಸುವಂಥ ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಅದ್ಯಾಕೋ ಇತ್ತೀಚಿನ ದಿನಮಾನಗಳಲ್ಲಿ ಕೆನಡಾ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಸರ್ಕಾರಗಳು ಪರೋಕ್ಷವಾಗಿ ಅವಕಾಶ ಸಿಕ್ಕಾಗಲೆಲ್ಲ ಅಲ್ಲಿ ನೆಲೆಸಿರೋ ಈ ಖಲಿಸ್ತಾನಿ ಉಗ್ರವಾದಿಗಳನ್ನು ಬೆಂಬಲಿಸಿಕೊಂಡು ತಮ್ಮ ನಿಲುವನ್ನು ಪ್ರಕಟಿಸ್ತಾ ಬಂದಿದ್ದಾರೆ. ಅದರಲ್ಲೂ ಕೆನಡಾ ದೇಶದ ಪ್ರಧಾನಮಂತ್ರಿ ಅವರಿಗಾಗಲೇ ಆ ಬೆಂಬಲ ಕಳ್ಕೊಂಡ್ಬಿಟ್ಟು ತಮ್ಮ ಪದವಿಯನ್ನು ಕಳ್ಕೊಳ್ಳೋ ಸ್ಥಿತಿಗೆ ತಲುಪಿಬಿಟ್ಟಿದ್ದಾರೆ. ಆ ಖಲಿಸ್ತಾನಿಗಳನ್ನು ಬೆಂಬಲಿಸೋದ್ರ ಮೂಲಕ ಭಾರತ ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಮರೆತು ಬಿಟ್ಟಿದ್ದಾರೆ ತಮ್ಮ ಅಜ್ಜಿ ಹುತಾತ್ಮರಾಗಲಿಕ್ಕೆ ಯಾರು ಕಾರಣರಾಗಿದ್ದರು, ಯಾವ ಖಲಿಸ್ತಾನಿ ಹಿಂಸಾಚಾರಕ್ಕೆ ಅವರ ಅಜ್ಜಿ ಬಲಿಯಾಗಿದ್ದರು, ಅದನ್ನು ಮರೆತೇ ಬಿಟ್ಟಿದ್ದಾರೆ. ಆ ಬಲಿದಾನದ ನಂತರ ನಡೆದ ಅಘೋರವಾದ ಹತ್ಯಾಕಾಂಡ, ಸಿಖ್ಖರ ಮಾರಣ ಹೋಮ ನಡೆದಿತ್ತು. ಅದಕ್ಕೆ ತಮ್ಮದೇ ಪಕ್ಷದ ಆವತ್ತಿನ ಕೆಲವು ಉತ್ಸಾಹಿ ನಾಯಕರುಗಳು ಒಂದು ದುಸ್ಸಾಹಸಕ್ಕಿಳಿದಿದ್ರು. 3,000 ಜನ ಸಿಖ್ಖರ ಮಾರಣ ಹೋಮ ನಡೆದಿತ್ತು. ನಾನು ಒಬ್ಬ ಹವ್ಯಾಸಿ ವರದಿಗಾರನಾಗಿ ಪ್ರತ್ಯಕ್ಷದರ್ಶಿಯಾಗಿ ಇದನ್ನು ನೋಡಿದ್ದೇನೆ. ದಿಲ್ಲಿಯ ಆ ಕರ್ಫ್ಯೂ ಪೀಡಿತ ಗಲ್ಲಿಗಳಲ್ಲಿ ಆವತ್ತಿನ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿದ್ದ ಚಂದ್ರಶೇಖರ್, ಜಾರ್ಜ್ ಫರ್ನಾಂಡಿಸ್ ಮುಂತಾದವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ, ಸುಮಾರು 30-40 ಜನರ ಪಾದಯಾತ್ರೆ ನಾವು ಕೂಡ, ನಮ್ಮ ಕರ್ನಾಟಕ ನಾಯಕರು ರಮೇಶ್ ಕುಮಾರ್, ರಘುಪತಿ, ಡಿ ಬಿ ಚಂದ್ರೇಗೌಡರು ಎಲ್ಲ ಇದ್ದರು. ಆವಾಗ ನೋಡಿದ್ವಿ ಎಂಥ ಭಯಗ್ರಸ್ತ ವಾತಾವರಣವಿತ್ತು. ಬಹುಶಃ ಸಿಖ್ ಸಮುದಾಯ ತನ್ನ ಸುಮಾರು 500 ವರ್ಷಗಳ ಇತಿಹಾಸದಲ್ಲೇ ಅಂಥ ಭಯಾನಕ ಸ್ಥಿತಿಯನ್ನು ಯಾವತ್ತೂ ಅನುಭವಿಸಿಲ್ಲ ಅಂತ ಕಾಣುತ್ತೆ. ಪ್ರತಿಯೊಂದು ಸಿಖ್ ಕುಟುಂಬದ ಗಂಡಸರು ಯಾರ್ಯಾರಿದ್ರು, ಪುರುಷರನ್ನೆಲ್ಲ ಹುಡುಕಿ ಅವ್ರನ್ನ ಅತ್ಯಂತ ಬರ್ಬರವಾದ ರೀತಿಯಲ್ಲಿ ಹತ್ಯೆ ಮಾಡಿದರು. ಇವತ್ತು ಲಿಂಚಿಂಗ್, ಮಾಬ್ ಲಿಂಚಿಂಗ್ ಅಂತ ಹೇಳ್ತೀವಲ್ಲ, ಆ ಮಾಬ್ ಲಿಂಚಿಂಗ್ ಅನ್ನೋ ಪದ ಪ್ರಯೋಗ ಆಗದೇ ಇದ್ರು ಕೂಡ ಅವಾಗ ನಡೆದಿದ್ದಲ್ಲ ಮಾಬ್ ಲಿಂಚಿಂಗ್. ಆ ಪ್ರಮಾಣದ ಮಾಬ್ ಲಿಂಚಿಂಗ್ ಬಹುಶಃ ಪ್ರಪಂಚದ ಯಾವ ದೇಶದಲ್ಲೂ ನಡೆದಿರಲಾರದು. ಅದ್ರ ಬಗ್ಗೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸಿಖ್ ಸಮುದಾಯಕ್ಕೆ ಹೇಳಬೇಕಾದ ರೀತಿಯಲ್ಲಿ ಕ್ಷಮೆಯಾಚನೆ ಮಾಡೇ ಇಲ್ಲ, ವಿಷಾದ ವ್ಯಕ್ತಪಡಿಸಿಲ್ಲ. ಕೊನೆಗೂ ಯಾರು ಮಾಡಿದ್ರು ಗೊತ್ತಾ? ಪಾಪ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಮೇಲೆ ಅಮೃತ್ಸರದ ಸುವರ್ಣ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೂಟ್ ಪಾಲಿಷ್ ಮಾಡೋದ್ರ ಮೂಲಕ, ಕರಸೇವೆ ಮಾಡೋದ್ರ ಮೂಲಕ ಪ್ರಾಯಶ್ಚಿತ್ತವನ್ನು ಅನುಭವಿಸ್ಬಿಟ್ಟು ಅವ್ರಿಗೆ ಕ್ಷಮೆಗೆ ಉಳಿದಂತೆ ಗಾಂಧಿ ಕುಟುಂಬದ ಸದಸ್ಯರು ಯಾರೂ ಕೂಡ ಇವತ್ತು ಹೃದಯಪೂರ್ವಕವಾಗಿ ಅವ್ರಿಗೆ ಕ್ಷಮೆಯಾಚನೆ ಮಾಡಲಿಲ್ಲ. ಆಮೇಲೆ ಅವತ್ತು ಆ ಘಟನೆಗೆ ಕಾರಣರಾಗಿರೋ ಜಗದೀಶ್ ಟೈಟ್ಲರ್ ಅಂತ ನಾಯಕರುಗಳು ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರೆದಿದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ, ಅವರಿಂದ ಒಂದು ಸುರಕ್ಷಿತ ಅಂತರ ಕಾಪಾಡಿಕೊಂಡಿಲ್ಲ. ಈ ಹಿನ್ನೆಲೆ ಇರೋ ರಾಹುಲ್ ಗಾಂಧಿಯವರು ಅದ್ಯಾಕೆ ಇದ್ದಕ್ಕಿದ್ದಂತೆ ಈ ಸಿಖ್ರ ಬಗ್ಗೆ ಪ್ರಸ್ತಾಪಿಸಿದ್ರು? ಇಲ್ಲದ ವಿಷಯವನ್ನು ಅದು ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಮಾಡಿದ್ರಲ್ಲ. ಎಲ್ಲಿ ಸಿಖ್ರ ಧಾರ್ಮಿಕ ಆಚರಣೆಗಳಿಗೆ ಯಾರು ಅಡ್ಡಿಪಡಿಸಿದ್ದಾರೆ? ಬಹುಶಃ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ಹಿಂದೆ ಕಾಲೇಜುಗಳಲ್ಲಿ ಸಮವಸ್ತ್ರದ ಬದಲು ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸ್ಕೊಡ್ದು, ಯಾವುದೇ ಧಾರ್ಮಿಕ ವಸ್ತ್ರ ಧರಿಸ್ಕೊಡ್ದು ಅನ್ನೋ ಒಂದು ವಿವಾದ ಏನಿತ್ತು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹೇಳಕ್ಕೆ ಧೈರ್ಯ ಆಗಿಲ್ಲ ಅವ್ರಿಗೆ. ಅಮೇರಿಕದ ನೆಲದಲ್ಲಿ ಯಾಕೆ ಭಾರತೀಯ ಮುಸಲ್ಮಾನರ ಬಗ್ಗೆ ಮಾತಾಡಲಿಲ್ಲ? ಇದ್ದಕ್ಕಿದ್ದ ಸಿಖ್ ಸಮುದಾಯವನ್ನು ಯಾಕೆ ಎಳೆತಂದರು ರಾಹುಲ್ ಗಾಂಧಿ? ಗೊತ್ತಾಗ್ತಾ ಇಲ್ಲ. ಅವ್ರು ಯಾವುದ್ರ ಬಗ್ಗೆಯೂ ಆತ್ಮವಿಶ್ವಾಸ ಇಲ್ಲ. ಯಾಕಂತಂದರೆ ಹಿಂದೆ ಕಳೆದ ವರ್ಷ ಪಂಜಾಬಿನ ವಿಧಾನಸಭೆ ಚುನಾವಣೆ ಬಂದಾಗ ಇವರ ಹೈಕಮಾಂಡು, ಅಂದರೆ ಇವರ ತಾಯಿ ಮತ್ತು ಇವರ ಸಹೋದರಿ, ಆ ಪಂಜಾಬ್ ರಾಜ್ಯದ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವ್ರನ್ನ ಅವಮಾನಿಸ್ಬಿಟ್ಟು ಪದವಿಯಿಂದ ತೆಗೆದುಬಿಟ್ಟು ತಾವೇನು ರಾಜಕೀಯ ಪರಿವರ್ತನೆ ತರಲಿಕ್ಕೆ ಹೊರಟಿದ್ವಿ ಅಂತ ಅಂದ್ಕೊಂಡ್ಬಿಟ್ರು. ನಿರ್ನಾಮ ಆಗೋಗಿತ್ತು. ರಾಜಕಾರಣಿ ಅಲ್ಲದ ಒಬ್ಬ ರಾಜಕಾರಣಿ ಅರವಿಂದ್ ಕೇಜ್ರಿವಾಲರ ಆಮ್ ಆದ್ಮಿ ಪಕ್ಷದ ಎದುರು ಕಾಂಗ್ರೆಸ್ ಪೂರ್ತಿಯಾಗಿ ಧೂಳಿಪಟ ಆಗೋಗ್ಬಿಡ್ತು. ಈಗ ಇದ್ದಕ್ಕಿದ್ದಂತೆ ಸಿಖ್ ಸಮುದಾಯವನ್ನು ಈ ರೀತಿ ಬಿಂಬಿಸೋ ಪ್ರಯತ್ನ ಯಾಕೆ ಮಾಡ್ತಿದ್ದಾರೆ? ಪಂಜಾಬನ್ನಾಗಲೇ ಕಳ್ಕೊಂಡಿದ್ದಾಗಿದೆ. ಈಗೇನೋ ಇತ್ತೀಚಿನ ಲೋಕಸಭಾ ಚುನಾವಣೆ ನಂತರ ಇಲ್ಲದ ಉತ್ಸಾಹ ಬಂದುಬಿಟ್ಟಿದೆ, ಗೆದ್ದೆ ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು. ಸೆಂಚುರಿ ಬಾರಿಸ್ಲಿಕ್ಕೆ ಒಂದು ಸೀಟ್ ಕಡಿಮೆ ಇದ್ರೂ ಕೂಡ ಗೆದ್ದಿದ್ದೀವಿ ಅನ್ನೋ ಉತ್ಸಾಹದಲ್ಲಿ ಮತ್ತೆ ಮಾತಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಕೆದಕೋದು ಬೇಕಾಗಿಲ್ಲ. ಯಾಕಂದರೆ ಇಂದಿರಾ ಗಾಂಧಿಯವ್ರ ಹತ್ಯೆ ನಂತರದ ಆ ಸಿಖ್ಖರ ಮಾರಣಹೋಮ, ತದನಂತರ ಸುಮಾರು 9 ವರ್ಷಗಳ ಕಾಲ ಇಡೀ ಪಂಜಾಬ್ ರಾಜ್ಯ ಒಂದು ಅಗ್ನಿಕುಂಡ ಆಗೋಗ್ಬಿಟ್ಟಿತ್ತು. ಈ ಖಲಿಸ್ತಾನಿ ಹಿಂಸಾಚಾರಕ್ಕೆ ಬರೀ ಹಿಂದೂಗಳಷ್ಟೇ ಅಲ್ಲ, ಸಿಖ್ರು ಕೂಡ, ಅಮಾಯಕ ಸಿಖ್ರು ಕೂಡ ಬಲಿಯಾದರು. ಯಾರ್ಯಾರು ಸರ್ಕಾರ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ ಅಥವಾ ಖಲಿಸ್ತಾನಿ ಹಿಂಸಾಚಾರಕ್ಕೆ ವಿರೋಧಿಸಿದ್ದಾರೆ ಅಂತ ಗೊತ್ತಿದ್ದವ್ರನ್ನೆಲ್ಲ ಗುರಿ ಇಟ್ಟು ಅವತ್ತು ಹತ್ಯೆ ಮಾಡ್ತಾ ಬಂದಿದ್ರು. ಕಡೆಗೂ ಅದು ಶಮನ ಮಾಡಿದ್ದು ಚಂದ್ರಶೇಖರ್ ಮತ್ತು ಪಿ ವಿ ನರಸಿಂಹ ಪ್ರಧಾನಮಂತ್ರಿ ಆಗಿದ್ದಾಗ ಅದನ್ನು ಶಮನಗೊಳಿಸಿದ್ರು. ಸಾಕಷ್ಟು ಅದನ್ನು ಹತೋಟಿಗೆ ತಂದರು. ಇವತ್ತು ಮತ್ತೆ ಯಾಕೆ
ಆ ನಂದಿರೋ ಆ ಬೆಂಕಿಯ ಕಿಡಿಯನ್ನು ಮತ್ತೆ ಹೊತ್ತಿಸೋ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿ, ಅರ್ಥವಾಗ್ತಾ ಇಲ್ಲ. ಅಂದರೆ ರಾಹುಲ್ ಗಾಂಧಿಯವರ ಮನಸ್ಥಿತಿ ಯಾವಾಗಲೂ ಈ ರೀತಿಯ ದೇಶ ವಿರೋಧಿ ಚಿಂತನೆಗಳನ್ನೇ ಹೊತ್ಕೊಂಡಿರ್ತದೆ. ಇನ್ನೊಂದು ಮಾತನ್ನು ಹೇಳಿದರು, ಬಹುಶಃ ರಾಹುಲ್ ಗಾಂಧಿಯವರು ಏನೇನು ಮಾತಾಡಿದ್ದಾರೆ ಅಂತ ನಾನು ಒಂದು ಲಿಸ್ಟೇ ಮಾಡ್ಕೊಂಡು ಬಂದ್ಬಿಟ್ಟೆ. ಅದು ಬಹುಶಃ 1 ಗಂಟೆ 2 ಗಂಟೆಯಲ್ಲಿ ಮುಗಿಯುವಂಥದ್ದಲ್ಲ ಅನಿಸುತ್ತೆ, ಅಷ್ಟೊಂದು ಮಾತುಗಳಿದ್ದಾವೆ. ಆದರೆ ಅವರು ಮಹಿಳೆಯರ ಬಗ್ಗೆ ಒಂದು ಮಾತನ್ನು ಹೇಳಿದ್ರು. ಭಾರತದಲ್ಲಿ ಮಹಿಳೆಯರನ್ನು ಭಾಳ ಕೆಟ್ಟದಾಗಿ ನೋಡ್ಕೊಳ್ಳೋದಾಗ್ತಾ ಇದೆ, ಭಾಳ ಕೀಳಾಗಿ ನೋಡ್ಕೊಳ್ಳೋದಾಗ್ತಾ ಇದೆ, ಅವ್ರಿಗೆ ಗೌರವ ಕೊಡ್ತಾ ಇಲ್ಲ, ಅವರಿಗೆ ಸಮಾನ ಅವಕಾಶಗಳಿಲ್ಲ, ಈ ರೀತಿ. ಸೊ 65 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿ ಈಗ ಮಹಿಳೆಯರಿಗೆ ಸಮಾನ ಅವಕಾಶವಿಲ್ಲ ಅಂತಂದರೆ ಮೂಲತಃ ಅವರೇ ಕಾರಣ ಆಗಬೇಕಲ್ವ? ಅವರಲ್ಲಿ ಭಾರತ ಅಂತ ಹೇಳಿಲ್ಲ, ಭಾರತೀಯ ಜನತಾ ಪಕ್ಷ ಮತ್ತು RSS. ನನಗೆ ಇದು ಅರ್ಥ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಅವರ ಚುನಾವಣಾ ಎದುರಾಳಿ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಯೇ ಹೊರತು RSS ಅಥವಾ ಮೋಹನ್ ಭಾಗವತರಲ್ಲ. RSS ಅದು ಅಧಿಕೃತ ರಾಜಕೀಯ ಪಕ್ಷವಲ್ಲ, ಮೋಹನ್ ಭಾಗವತ್ ಒಬ್ಬ ಪೊಲಿಟಿಕಲ್ ಲೀಡರ್ ಅಲ್ಲ. ಆದರೆ ಪೊಲಿಟಿಕಲ್ ಐಡಿಯಾಲಜಿ ಕೊಟ್ಟಿರ್ಬೋದು ಭಾರತೀಯ ಜನತಾ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷ ಇವತ್ತಿಗೂ ಕೂಡ RSSನ್ನು ತನ್ನ ಒಂದು ಪೂರ್ವಾಶ್ರಮದ ಒಂದು ಸಾಂಸ್ಕೃತಿಕ ಪ್ರೇರಣೆ ಅಲ್ಲಿಂದ ಪಡ್ಕೊಳ್ತಾ ಬಂದಿದ್ದಾರೆ, ಅದು ನಿಜ. ಆದರೆ ಪದೇ ಪದೇ RSSನ ಎಳೆದು ತರೋದ್ರ ಮೂಲಕ ಏನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ? ಕಳೆದ 10 ವರ್ಷದಿಂದ ಭಾರತದ ಸಂವಿಧಾನಕ್ಕೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಸಂಚಕಾರ ಬಂದಿರೋದೇ ಈ ಮೋದಿ ಮತ್ತು RSSನಿಂದ ಅನ್ನೋ ಇದೇ ಚಿತ್ರಣವನ್ನು ಎಷ್ಟು ಸಾರಿ ಪೇಂಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಭಾರತದ ಜನ ಪದೇ ಪದೇ ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸಿದ್ದಾಗಿದೆ. 2014 ಲೋಕಸಭಾ ಚುನಾವಣೆ, 2019 ಲೋಕಸಭಾ ಚುನಾವಣೆ ಮತ್ತು ತೀರಾ ಇತ್ತೀಚಿನ 2023 ಲೋಕಸಭಾ ಚುನಾವಣೆ, ಸತತವಾಗಿ 3ನೇ ಬಾರಿಗೆ ಒಬ್ಬ ನರೇಂದ್ರ ಮೋದಿಯನ್ನು, ಒಬ್ಬ ಹಿಂದುಳಿದ ವರ್ಗದ ನಾಯಕನಿಗೆ 3ನೇ ಬಾರಿ ಮತ್ತೆ ಪ್ರಧಾನಮಂತ್ರಿ ಪದವಿಗೆ ತಂದಿದ್ದಾರೆ ಅಂತಂದರೆ ರಾಹುಲ್ ಗಾಂಧಿ ಮಾತಿನಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಂಶ ಇದೆ? ಅವರು ಜನಮಾನಸವನ್ನು ಅರ್ಥ ಮಾಡ್ಕೊಂಡೇ ಇಲ್ವಾ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಭಾರತ್ ಜೋಡೋ ಯಾತ್ರೆ ಅಂತ ಪಾದಯಾತ್ರೆ ಮಾಡಿದರು. ಆಮೇಲೆ ಈ ಕಡೆ ಮಣಿಪುರದಿಂದ ಮುಂಬೈವರೆಗೂ ಕೂಡ ಮತ್ತೆ ಅದನ್ನು ಮುಂದುವರಿಸಿದರು, ಸಂಚಾರಿ ಯಾತ್ರೆ ಮಾಡಿದರು. ಅಷ್ಟೆಲ್ಲ ಮಾಡಿದ ಮೇಲೆ ಕೂಡ ಭಾರತ ಮತ್ತು ಭಾರತೀಯರ ಮನಸ್ಥಿತಿ ಅವ್ರಿಗೆ ಅರ್ಥವಾಗಿಲ್ಲ ಅಂತಂದರೆ ಆತನ ಬಗ್ಗೆ ನಾವು ಮರುಕ ಹುಟ್ಟುತ್ತೆ, ಸಿಟ್ಟು ಬರಲ್ಲ. ಯಾಕೆ ಈ ಮನುಷ್ಯ ಇನ್ನೂ ಆ ಬಾಲಿಷ್ತನದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಇವರ ಸಲಹೆಗಾರರು ಯಾರು, ಇವರು ಮಾರ್ಗದರ್ಶಕ ಯಾರು, ಇವರ ರಾಜಕೀಯ ಗುರುಗಳು ಯಾರು ಅಂತ ನಾವು ನೋಡಬೇಕಾಗಿದೆ. ಅಲ್ಲಿ ನೋಡಿ 81ರ ಹರೆಯದಲ್ಲಿರೋ ನಮ್ಮ ಸ್ಯಾಮ್ ಪಿತ್ರೋಡ ಅವ್ರಿಗೆ ಗುರುಗಳು. ಅವರು ಅನಿವಾಸಿ ಭಾರತೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಅವ್ರಿಗೆ ಇತ್ತೀಚೆಗೆ ಬಿಟ್ಕೊಟ್ಟು ರಾಜೀನಾಮೆ ಕೊಟ್ಟಿದ್ರು, ಮತ್ತೆ ಪುನಃ ಅವ್ರನ್ನ ಪುನರ್ನೇಮಕ ಮಾಡಿದ್ದಾರೆ. ಇವ್ರಿಗೆಲ್ಲ ಅಲ್ಲಿ ವಿರೋಚಿತ ಸ್ವಾಗತ ರಾಜೋಪಚಾರ ಮಾಡ್ತಿರೋದಲ್ಲ ಈ ಸ್ಯಾಮ್ ಪಿತ್ರೋಡ. ಸ್ವತಃ ಸ್ಯಾಮ್ ಪಿತ್ರೋಡಗೆ ಯಾಕೆ ಈ ವ್ಯಸನ ಕಾಡ್ತಾ ಇದೆ? ಏನೇ ಆಗಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲೇಬೇಕು ಅಂತ ಮೊನ್ನೆ ಯಾರು ಕೇಳಿದ್ದಾರೆ. ಅವ್ರು ಪ್ರಧಾನಮಂತ್ರಿ ಆಗ್ಬೋದಾ ಅಂತ ಕೇಳಿದ್ರು. ಯಾಕೆ ಆಗಬಾರ್ದು? ಅವ್ರಿಗೆ ಅತ್ಯಂತ ಉನ್ನತ ವ್ಯಾಸಂಗ ಮಾಡಿರುವಂಥ ಒಬ್ಬ ಬುದ್ಧಿವಂತ ಮನುಷ್ಯ, ಕ್ರಿಯಾಶೀಲ ಮನುಷ್ಯ, ಅವ್ರಿಗೆ ರಾಜಕೀಯ ತಂತ್ರಗಾರಿಕೆ ನಿಪುಣ ಆತ ಅಂತೆಲ್ಲ ವರ್ಣಿಸ್ತಾ ಇದ್ದಾರೆ ಸ್ಯಾಮ್ ಪಿತ್ರೋಡ. ಆ ಸ್ಯಾಮ್ ಪಿತ್ರೋಡ ಭಾರತದಲ್ಲಿ 80ರ ದಶಕದಲ್ಲಿ ಇವರ ತಂದೆ ಪ್ರಧಾನಮಂತ್ರಿ ಆಗಿದ್ದಾಗ ರಾಜೀವ್ ಗಾಂಧಿಯವರ ಸರ್ಕಾರದಲ್ಲಿ ಮಂತ್ರಿ ಪದವಿ ಇಲ್ಲದೇ ಇದ್ದರೂ ಕೂಡ STD ಟೆಲಿಫೋನ್ ಕ್ರಾಂತಿ ತಂದರು, ಕಂಪ್ಯೂಟರ್ ಕ್ರಾಂತಿ ತಂದರು, ಅನೇಕ ರೀತಿಯಲ್ಲಿ ಲಿಟ್ರಸಿ ಮಿಷನ್ ಅಂತಂದರು, ಸಾಕ್ಷರತಾ ಕಾರ್ಯಕ್ರಮ ಇತ್ಯಾದಿ ಒಂದು ವಿನೂತನವಾದ ಒಂದು ದಿಕ್ಸೂಚಿಯನ್ನು ಕೊಟ್ಟ ಸ್ಯಾಮ್ ಪಿತ್ರೋಡ ಅಂತ ಮೇಧಾವಿಗೆ ಅದ್ಯಾಕೆ ಈ ಅರುಮರುವ ಏನು ಅಂತ ವಯಸ್ಸಾದಮೇಲೆ ಈ ಥರ ಅನಿಸ್ಬಿಡ್ತಾ? ಈ ವ್ಯಕ್ತಿಯನ್ನು ಪ್ರಧಾನಮಂತ್ರಿಯಾಗಿ ಬಲವಂತವಾಗಿ ಹೇರಬೇಕು ಅಂದರೆ ಏನೋ ಒಂದು ಕಡೆ ಆ ಸೋನಿಯಾ ಗಾಂಧಿ ಕುಟುಂಬದ ರಾಜಶ್ರೇಯಸಕ್ಕೆ ತಮಗೂ ಒಂದು ಅಸ್ತಿತ್ವ ಉಳಿಯುತ್ತನ್ನು ಭ್ರಮೆಯಲ್ಲಿದ್ದಾರಾ ಅಂತ ಅನ್ಸುತ್ತೆ. ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳ್ತಾರೆ, ಚೀನಾನ್ನ ಹೊಗಳ್ತಾರೆ. ಸೊ ಪ್ರಜಾಪ್ರಭುತ್ವಕ್ಕೂ ಚೀನಾಗೂ ಸಂಬಂಧವೇ ಇಲ್ಲ. ಇದು ಯಾವ ಮನಸ್ಥಿತಿ? ರಾಹುಲ್ ಗಾಂಧಿ ಪದೇ ಪದೇ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಮಾತಾಡ್ತಿರೋ ರಾಹುಲ್ ಗಾಂಧಿ ವಂಶ ಪಾರಂಪರ್ಯ ರಾಜಕಾರಣದ ಕುಡಿಯನ್ನು ಮರ್ತೆ ಬಿಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರ ಮಗ ಅನ್ನೋಬಿಟ್ರೆ ಇನ್ಯಾವ ಅರ್ಹತೆ ಅವರಿತ್ತು? ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಯಜಮಾನಿಕೆ ಯಾಕೆ ಬರೀ ಇವರ ಕುಟುಂಬದಲ್ಲೇ ಕೇಂದ್ರೀಕೃತವಾಗಿದೆ? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕಸ್ಮಿಕವಾಗಿ ಅವರು ಅಧ್ಯಕ್ಷರವರು ಬಟ್ ಯಜಮಾನರು ಮಾತ್ರ ಇವರೇ. ಅವರ ತಾಯಿ, ಇವರು ಮತ್ತು ಈಗ ಅವ್ರ ಸಹೋದರಿ ಕೂಡ ನಾಯಕಿ ಆಗಿಬಿಟ್ಟಿದ್ದಾರೆ.